ಪೂರ ಎಲ್ಲ ಸಿನಿಮಾ ಓಕೆ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಹಳ ಹೀರೋ ಚೆನ್ನಾಗಿ ಮಾಡಿದ್ದಾನೆ. ಅರ್ಜುನ್ ಸರ್ಜಾ, ಧ್ರುವ ಅವ್ರು ಬಹಳ ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ನೋಡುವಂತ ಪಿಕ್ಚರ್ ಸಖತ್ತಾಗಿದೆ. ಕಥೆ ಈ 2 ವರ್ಷ ಸೀಸನ್ ಅಲ್ಲಿ ಇದು ಒಳ್ಳೆ ಪಿಕ್ಚರ್ ಬಂದಿರೋದು. ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಚೆನ್ನಾಗಿದೆ. ಮೂವಿ ಫ್ಯಾಮಿಲಿ ಸ್ಟೋರಿ. ತುಂಬಾ ಒಂದು ಮದ್ವೆನ ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಒಂದು ಫ್ಯಾಮಿಲಿ ಅನ್ನೋದು ಏನು ಅಂತ ಒಂದು ಮೂವಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ ನಿರಂಜನ್ ಅಂತೂ ನೆಕ್ಸ್ಟ್ ಲೆವೆಲ್ ತಿನ್ಕೊಂಡಿದ್ದಾರೆ. ಕನ್ನಡ ಆಡಿಯನ್ಸ್ಗೆ ಈ ತರ ಒಬ್ರು ಹೀರೋ ತರನೇ ಇರೋದನ್ನ ನೋಡ್ಬೇಕು. ಅದೇ ತರ ಕನ್ನಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿಯಲ್ಲಿ ಕುತ್ಕೊಂಡು ತುಂಬಾ ಚೆನ್ನಾಗಿದೆ ಸರ್. ಫಿಲಮ್ ಡೈರೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಫಿಲಮ್ ಸ್ಟೋರಿ ಓರಿಯೆಂಟೆಡ್ ಚೆನ್ನಾಗಿದೆ. ಕನ್ನಡದಲ್ಲಿ ಮೈನೆ ಪ್ಯಾರ್ ಕಿಯಾ, ಹಮ್ ಆಪ್ಕೆ ಹೈ ಕೌನ್ ಆ ತರ ಮೂವೀಸ್ ಸಾಲಲ್ಲಿ ಇದು ನಿಲ್ಲುತ್ತೆ. ಫುಲ್ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಕ್ರೌಡ್ ಸೂಪರ್ ಆಗಿ ಬರುತ್ತೆ. ನೋಡ್ತಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ವ್ಯಾಲ್ಯೂಸ್, ರಿಲೇಶನ್ಶಿಪ್. 1981 ಇಂದ ಇವತ್ತಿನವರೆಗೂ A1 ಹ್ಯಾಂಡ್ಸಮ್ ಹೀರೋ, ಅವಾಗೆ ಕಾಸ್ಟ್ಲಿ ಇಂಡಿಯನ್ ಬ್ರೂಸ್ಲಿ ಇದು ಅರ್ಜುನ್ ಸರ್ಜಾ ಅವರ ಡೈರೆಕ್ಷನ್ ಅಲ್ಲಿ ಪವರ್ಫುಲ್ ಫೈಟರ್, ಬಾಡಿ ಭರ್ಜರಿ ಆಗಿದ್ದು, ಸಾಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಸ್ಟೆಪ್ ಹಾಕೋ ಡ್ಯಾನ್ಸರ್ ಧ್ರುವ ಸರ್ಜಾ ಗೆಸ್ಟ್ ರೋಲ್. ಬರೀ ಡೈರೆಕ್ಷನ್ ಗೆ ಡಾಕ್ಟರ್, ಬರೀ ಬಾಲಿವುಡ್ ಅಲ್ಲ ಹಾಲಿವುಡ್ ರೇಂಜ್ ಗೆ ಹವಾ ಮಾಡಿರೋ ಉಪ್ಪೇನ ಅವ್ರ ಅಣ್ಣನ ಮಗ ಹೀರೋ ನಿರಂಜನ್ ಸ್ಕ್ರೀನ್ ಅಲ್ಲಿ ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಹೀರೋಯಿನ್ ಆಗಿ ಪ್ರೇಮಲೆ ಮೂಡಿ ಬಂದಿರೋ ಸಿನಿಮಾ ಸೀತಾ ಪಯಣ. ಸರ್ ಬಿಂದಾಸ್ ಆಗಿದೆ ಸಿನಿಮಾದಲ್ಲಿ. ಅಂದ್ರೆ ಸ್ಟೋರಿ ತಕ್ಕಾಗೆ ಲೊಕೇಶನ್, ಪಾತ್ರ ತಕ್ಕಾಗೆ ಪ್ಯಾಷನ್ ಪಕ್ಕಾ ವರ್ಕೌಟ್ ಆಗಿದೆ. ಏನು ಸೀತಾನ ಹೆಸರು ಪಡಿಸಿದೆ, ಆದ್ರೆ ಆ ಸ್ಟೋರಿಗೂ ಈ ಸ್ಟೋರಿಗೆ ಯಾವ್ದು ಲಿಂಕ್ ಇಲ್ಲ. ಇವತ್ತಿನ ದುನಿಯಾದಲ್ಲಿ ಗರ್ಲ್ಸ್ ಆಗಿರ್ಬೋದು ಮತ್ತೆ ಬಾಯ್ಸ್ ಆಗಿರ್ಬೋದು ಏನ್ ಲವ್ ಮಾಡ್ತಾರೆ, ಆ ಒಂದು ಲವ್ ಸ್ಟೋರಿ ಇಟ್ಕೊಂಡು ಅದಕ್ಕೆ ಫುಲ್ ಫ್ಯಾಮಿಲಿ ಎಮೋಷನ್ ಆಡ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಕುಟುಂಬ ಸಮೇತ ನೋಡುವಂತ ಸಿನಿಮಾ. ಸರ್ ಇನ್ನು ಸಿನಿಮಾದಲ್ಲಿ ಸಾಂಗ್ ಶೋ ಸಖತ್ತಾಗಿದೆ. ಫೈಟಿಂಗ್ ಜನರು ಕೊಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಸಿನಿಮಾದಲ್ಲಿ ಇರೋದು ಆಕ್ಷನ್ ಕಿಂಗು, ಆಕ್ಷನ್ ಪ್ರಿನ್ಸ್ ಬೀಳ್ತಾನೆ ಇರ್ತವೆ ಸರ್. ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಮತ್ತೆ ಕ್ಲೈಮ್ಯಾಕ್ಸ್ ಇರೋದು ಖರಾಬ್ ಐತೆ. ಲಾಸ್ಟ್ ಇರೋ ಸರ್ ಅಳು ಬರುತ್ತೆ. ಅಂದ್ರೆ ಸಿನಿಮಾದಲ್ಲಿ ಕೂಗುವಂಥದ್ದು, ಕ್ಲಾಪ್ಸ್ ಹೊಡೆಯುವಂಥದ್ದು, ವಿಸಿಲ್ ಹಾಕಂಥದ್ದು ಖರಾಬ್ ಆಗಿದೆ. ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಉಪ್ಪಿಸ್ತಾರ ಆಗಿರ್ಬೋದು, ಅರ್ಜುನ್ ಸರ್ಜಾ ಆಗಿರೋ ಅವ್ರು ಇದ್ರು. ಸೊ ಹಂಗಾಗಿ ಜಾಸ್ತಿ ನಾವು ಕಿರ್ಚಾಡಕ್ ಹೋಗಿಲ್ಲ. ಬಟ್ ಫಿಲಿಮ್ ಎಲ್ಲ ಫೈನಲ್ ಆದ್ಮೇಲೆ ಅರ್ಜುನ್ ಸರ್ಜಾ ಅವ್ರಿಗೆ ಫಸ್ಟ್ ವಿಶ್ ಮಾಡಿ ಸಿನಿಮಾ ಸೂಪರ್ ಅಂತ ಹೇಳಿದ್ರೆ ಇದು ಮಾತ್ರ ನನ್ಗೆ ಖುಷಿ ಆಗ್ತಿದೆ. ಅಂದ್ರೆ ನಮ್ಮ ಧ್ರುವ ಬಾಸ್ ಅವರು ಗೋವು ರಕ್ಷಣಾ ಸೀರಿಯಲ್ ಬರ್ತಾರೆ ಸಾರ್. ಅವರ ಎಂಟ್ರಿ ಸೀನ್ ಎದ್ಬೋದು ಇಷ್ಟ ಆಗುತ್ತೆ. ಆ ರೇಂಜ್ ಇದೆ. ಏಪ್ರಿಲ್ 30ಕ್ಕೆ ಆಲ್ ಇಂಡಿಯಾ ರಿಲೀಸ್ ಆಗುತ್ತೆ ನೋಡಿ. ಜೈ ಧ್ರುವ ಬಾಸ್. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ತುಂಬಾ ಖುಷಿ ಅನಿಸ್ತು. ಕನ್ನಡ ಮೂವಿ ಇನ್ನಷ್ಟು ಬರ್ಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೂವಿ, ಎಮೋಷನ್ ಆಗಿತ್ತು. ಫ್ಯಾಮಿಲಿ ಪೂರಾ ಕೂತ್ಕೊಂಡು ನೋಡುವಂತ ಮೂವಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಅಲ್ಟಿಮೇಟ್ ಆಗಿದೆ. ಅರ್ಜುನ್ ಸರ್ಜಾ ಸರ್ದು ಮತ್ತೆ ಧ್ರುವ ಸರ್ಜಾ ಸರ್ದು ಎಂಟ್ರಿ ಮಾತ್ರ ಸೂಪರ್ ಡೂಪರ್ ಆಗಿದೆ ಸರ್. ನಾನು ಇಷ್ಟ ಹತ್ರದಿಂದ ಅವ್ರನ್ನ ನೋಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಸಮೇತ ಬಂದ್ ನೋಡೋಂತ ಫಿಲಮ್. ಎಂತಾರೆ ಬಂದ್ ನೋಡಿದ್ರು ಬೋರಿಂಗ್ ಆಗಿ ಇಲ್ಲ. ಮತ್ತೆ ಎಷ್ಟೆಲ್ಲ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕಂತ ಇರೋ ಸಿನಿಮಾನೇ ಸೀತಾ ಪಯಣ ಸರ್. ಅರ್ಜುನ್ ಸರ್ಜಾ ಸರ್ ಎಂಟ್ರಿ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಸರ್. ನಾನ್ ಮುಂಚೆಯಿಂದಾನು ಅವ್ರ ಫ್ಯಾನ್ ಸರ್. ಎಲ್ರಿಗೂ ನಮಸ್ಕಾರ. ಒಂದು ಇಷ್ಟು ದಿನ ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಪ್ರೆಸ್ ಮೀಟ್ ನಲ್ಲಿ. ಇವಾಗ ಹೆಂಗಿದೆ ಅಂತ ನೀವು ನೋಡ್ಬಿಟ್ಟಿದ್ದೀರಾ. ಇನ್ಮೇಲೆ ನೀವು ಹೇಗಿದೆ ಅಂತ ಹೇಳಿದ್ರೆ ಕೇಳಕ್ಕೆ ನಾನು ರೆಡಿ ಆಗಿದ್ದೀನಿ. ಹೆಂಗಿದೆ ನಿಮ್ಗೆ? ಹಿಂಗೆ ಇಷ್ಟ ಆಯ್ತು ಸಿನಿಮಾ? ಓಕೆ, ಅದೇ ತೃಪ್ತಿ ನಮ್ಗೆ. ಸೊ ಜನಗಳಿಗೆ
ಒಬ್ಬ ಡೈರೆಕ್ಟರ್ ಕಥೆನೋ ಅಥವಾ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ನಿಮ್ಗೆ ಹೆಂಗೆ ಇಷ್ಟ ಆಯ್ತು, ಯಾವ ತರ ಜನಕ್ಕೆ ಸೇರಿಸೋ ಜವಾಬ್ದಾರಿ ಇವಾಗ ನಿಮ್ದಿದೆ. ನಮ್ಮ ಪಕ್ಕದಲ್ಲಿ ಇರೋರು ನಮ್ಮ ಉಪೇಂದ್ರ ಅವ್ರಿಗೆ ನಾವೆಲ್ಲ ಫ್ಯಾನ್ಸ್. ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ತುಂಬಾ ಸಂತೋಷ. ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು ಅನ್ನೋ ತರ ಅನ್ಕೊಂಡು ಸಿನಿಮಾ ಮಾಡಿದೆ. ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯ್ತು. ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು, ಒಂದು ಪಾಸಿಟಿವಿಟಿ, ಒಂದು ವ್ಯಾಲ್ಯೂಸ್ ಆಫ್ ರಿಲೇಶನ್ಶಿಪ್. ಅಂದ್ರೆ ಏನೀಗ ಇಷ್ಟೊಂದು ಫಾಸ್ಟ್ ಪೇಸ್ಡ್ ಲೈಫ್ ಹೋಗ್ತಿದೆ. ಸೊ ನಾವು ಯಾವ ತರದ್ದು ಜನಗಳು ನಮ್ಮ ಪಕ್ಕದಲ್ಲೇ ಇದ್ರು ನಾವು ಮನಸ್ಸು ಮಾಡ್ಕೊಳ್ತಾ ಇರ್ತೀವಿ. ಫ್ರೆಂಡ್ಸ್ ಆಗಿರ್ಬೋದು, ಅದು ತಂದೆ ತಾಯಿ ಆಗಿರ್ಬೋದು, ಮದುವೆ ಮಾಡ್ಕೊಂಡಿರೋರಾಗಿರ್ಬೋದು. ಸೊ ನಮ್ಗೆ ಗೊತ್ತಿಲ್ದಂಗೆ ಈ ಒಂದು ಫಾಸ್ಟ್ ಲೈಫ್ ನಲ್ಲಿ ಮರೆತು ಹೋಗ್ತಾ ಇರ್ತೀವಿ ನಾವು. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದ್ರೊಳಗಿರೋ ವ್ಯಾಲ್ಯೂಸ್ ಏನು, ಅದು ಸತ್ವ ಏನದಲ್ಲಿ ಎಷ್ಟು ಸಂತೋಷ ಇರುತ್ತೆ, ಆಮೇಲೆ ಒಂದು ಗ್ರಾಟಿಟ್ಯೂಡ್, ಕೃತಜ್ಞತೆ ಅನ್ನೋದ್ರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಇವತ್ತು ನೀವೆಲ್ಲ ಸಿನಿಮಾ ನೋಡಿದಿರಾ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ಮೇಲೆ ನಾನು ಕೇಳಿಸ್ಕೊತೀನಿ ಅಷ್ಟೇ. ಸರ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಆ ಒಂದು ಲವ್ ಸ್ಟೋರಿ ಸಿನಿಮಾ ಅನ್ಕೊಂಡ್ಬಿಟ್ಟು, ಬಟ್ ಇಲ್ಲೊಂದ್ ಕಡೆ ಫಾದರ್ಸ್ ಡೇ ಕಾಣಿಸುತ್ತೆ. ಮದರ್ಸ್ ಡೇ ಕಾಣಿಸುತ್ತೆ. ಅಷ್ಟು ಪ್ರೀತಿ ಇದೆ, ರಿಲೇಶನ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದೀವಿ. ನೋಡಿದ್ರ, ಇದೇನೆ ಸಿನಿಮಾ. ನಾವೊಂದು ಅನ್ಕೊಂಡು ಇವರು ಒಂದ್ಸಲ ಇದೇ ಮಾತು ಹೇಳಿದ್ರು. ನಾವು ಒಂದ್ ಅನ್ಕೊಂಡು ಸಿನಿಮಾ ಮಾಡಿರ್ತೀವಿ, ಒಂದು ಲವ್ ಅನ್ಕೊಂಡಿರ್ತೀವಿ. ಇವಾಗ ನೀವ್ ಹೇಳ್ತಿದ್ದೀರಲ್ಲ, ಇದು ನನಗೆ ಇನ್ನೊಂದು ಹೊಸ ಇದು. ನಾವೇನೋ ಅಂದ್ಕೊಂಡ್ರೆ ಇದು ಬರೀ ಲವ್ ಅಲ್ಲ, ಇದೊಂದು ಫಾದರ್ಸ್ ಡೇ, ಇದೊಂದು ಮದರ್ಸ್ ಡೇ ಸಿನಿಮಾ ಅಂತೆಲ್ಲ ಹೇಳಿದಾಗ, ಒಂದು ಫ್ರೆಂಡ್ಸ್ ಡೇ ಸಿನಿಮಾ ಇದು ಅಂತ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ. ಇದು ಎಲ್ಲೋ ಒಂದು ಆನೆಸ್ಟ್ ಪ್ರಯತ್ನ, ಏನಂದ್ರೆ ಆನೆಸ್ಟಿ ಆಗಿದ್ರೆ ನಿಜವಾಗ್ಲೂ ಎಲ್ಲೋ ಹೋಗಿ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಇಲ್ಲಿಂದ ಬರೋದಲ್ಲ, ಇಲ್ಲಿಂದ ಬರೋದು. ಅವ್ರ ಮಾತು ಅವ್ರು ಇವಾಗ ಕೇಳಕ್ ಇಷ್ಟಪಡ್ತಿದ್ದಾರೆ. ನಾನು ಯಾಕೆ ಗ್ಲಾಸ್ ಹಾಕಿದೀನಿ ಗೊತ್ತಾ? ನನ್ ಕಣ್ಣು ಹೋಗ್ಬಿಟ್ರೆ ನೀವೆಲ್ಲ ಇದಾಗ್ಬಿಟ್ರೆ ಅಷ್ಟು ನನ್ಗೆ ಎಮೋಷನಲ್ ಆಗಿ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಅವರು ನಮಗೋಸ್ಕರ ಬಂದ್ರು. ಅವರು ಆಕ್ಚುಲಿ ಈಸ್ ನಾಟ್ ವೆಲ್. ಕಣ್ಣೆಲ್ಲ ಇದು ಊದ್ಕೊಂಡಿದಲ್ಲ ಸ್ವಲ್ಪ. ಈ ಪಿಕ್ಚರ್ ನೋಡಿದ್ರೆ ಜಾಸ್ತಿ ಇದಾಗಿದೆ. ಏನಂದ್ರೆ ನಿಜವಾಗ್ಲೂ ಏನಂದ್ರೆ ಇಂಥ ಒಂದು ಅಲ್ಲಿ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಫಾದರ್ ಅಂಡ್ ಡಾಟರ್ ಲವ್. ಯಾಕಂದ್ರೆ ಅದು ಹಾನೆಸ್ಟ್ ಆಗಿ ಇಲ್ಲಿಂದ ಬಂದಿರೋದು. ಸೊ ಅದನ್ನ ಇದನ್ನೆಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡಿ ಸ್ಕಿಪ್ ಮಾಡಕ್ಕಾಗಲ್ಲ. ಅವ್ರು ಒಳಗಡೆ ಇರೋದನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದ್ರೆ ಅದನ್ನ ಮಾಡಿರೋ ರೀತಿ ಇದೆಯಲ್ಲ, ಅದನ್ನ ಕಮರ್ಷಿಯಲ್ ಆಗಿ ತಂದಿರೋ ರೀತಿ ಇದೆಯಲ್ಲ. ಏನ್ ಹೇಳಿ, ಆ ಕ್ಲೈಮ್ಯಾಕ್ಸ್ ಅಲ್ಲಿ ಎಕ್ಸ್ಪೆಕ್ಟೇ ಮಾಡಲ್ಲ ಈ ತರ ಚೇಂಜ್ ಆಗುತ್ತಾ ಅನ್ನೋದು. ಆಮೇಲೆ ಇವ್ರ ಎಂಟ್ರಿ, ಧ್ರುವ ಅವ್ರ ಎಂಟ್ರಿ, ಅದು ಪಿಕ್ಚರ್ ಎಲ್ಲೂ ಬೀಳಕ್ಕೆ ಬಿಡಲ್ಲ, ಹಂಗೆ ಎತ್ಕೊಂಡು ಹೋಗ್ತಾನೆ ಇರುತ್ತೆ. ಆಮೇಲೆ ಪ್ರಕಾಶ್ ರಾಜ್ ಅವ್ರ ಪರ್ಫಾರ್ಮೆನ್ಸ್, ಸತ್ಯರಾಜ್ ಅವ್ರ ಪರ್ಫಾರ್ಮೆನ್ಸ್. ಆಮೇಲೆ ಒಂದು ಎಂಟು ನಾನು ಕೇಳಿದೆ, ಡೈರೆಕ್ಟರ್ ಅಂದ್ರೆ ಎಲ್ಲಿ ಕಾಣಿಸ್ತಾರೆ ಅಂದ್ರೆ ಇವರು ಧ್ರುವ ಹಿಂಗಂದ್ರೆ ಅವ್ರು ಹಿಂಗಂತಾರೆ, ಹಿಂಗಂದ್ರೆ ಹಿಂಗಂತಾರೆ. ಆಮೇಲೆ ಇವ್ರು ಯಾರೋ ಆ ಒಂದು ಸಣ್ಣ ಸಣ್ಣ ವಿಷಯಗಳಿದೆಯಲ್ಲ, ನನಗೆ ಅವಾಗ ಅದೇ ಹೇಳ್ತಿದ್ದು, ನೀವು ಪ್ಲಾನ್ ಮಾಡಿದ್ರೆ ಇದನ್ನ ಸ್ಪಾಟಲ್ಲೇ ಮಾಡಿದ್ರ. ಅದೇ ನಾನು ಒಬ್ಬ ಡೈರೆಕ್ಟರ್, ನಂಗೆ ಅದೆಲ್ಲ ಬಹಳ ಇಷ್ಟ. ಹೆಂಗದೆಲ್ಲ ಕ್ರಿಯೇಟ್ ಆಗಿಲ್ಲ ಇಷ್ಟಪಡೋ ಡೈರೆಕ್ಟರ್. ನಿಜವಾಗ್ಲು ಈ ಡೈರೆಕ್ಟರ್ ಇಷ್ಟಪಡ್ತೀನಿ. ಚೆನ್ನಾಗಿ ಮಾಡಿದ್ದೀರಾ ನಿಜವಾಗ್ಲು. ಒಂದು ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದ್ರೆ ಎಲ್ಲಾ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಎಮೋಷನ್ ಇರ್ಬೋದು. ಆಮೇಲೆ ಅವರಿಬ್ರು ಪೇರ್, ನಿರಂಜನ್ ಅವರಿಬ್ರು ಪೇರ್ ಅಷ್ಟು ಚೆನ್ನಾಗಿದೆ. ಅವನು ಚೆನ್ನಾಗಿ ಫೈಟು, ಡ್ಯಾನ್ಸ್ ಎಲ್ಲವನ್ನೂ ಮಾಡಿದ್ದಾನೆ. ಇಸ್ ಎ ವೆರಿ ಗುಡ್ ಬ್ರೇಕ್ ನಿಜವಾಗ್ಲು. ಏನಂದ್ರೆ ನಮ್ಮ ನಿರಂಜನ್ಗೆ ಲಾಂಗ್ ಟೈಮ್ ಅವನು ತುಂಬಾ ಕಾಯ್ತಾ ಇದ್ದ. ಇಂಥ ಒಳ್ಳೆ ಇದ್ದ. ನಾನು ಹೇಳಿದೆ ಇದಕ್ಕಿನ್ನ ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ, ಖಂಡಿತ ಮಾಡು. ನಾನ್ ಮಾಡಿದ್ರೆ ಅಲ್ಲಿ ಬರೀ ಡೈರೆಕ್ಟರ್ ಕಾಣಿಸ್ತಾರೆ, ಹೀರೋಗಳು ಕಾಣಿಸಲ್ಲ. ನೀನ್ ನನ್ ಜೊತೆ ಮಾಡಿ ಪ್ರಯತ್ನ ಇಲ್ಲ, ಇಂಥವ್ರ ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿದೆ. ನಾನು ಅದೇ ಹೇಳ್ತಾನೆ ಇರ್ತೀನಿ ಅವ್ರಿಗೆ, ಇಂಥ ಒಳ್ಳೆ ಡೈರೆಕ್ಟರ್ ಇದಾರೆ. ಅವಾಗವಾಗ ಅಟ್ಲೀಸ್ಟ್ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ ಸಿನಿಮಾನ ಮಾಡಿ. ಪಾಪ ಅವ್ರ ಆರ್ಟಿಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಸ್ಟಾರ್ ಅವರು, ಆಕ್ಷನ್ ಕಿಂಗ್. ಅವ್ರಿಗೆ ಬಂದ್ರೆ ಸಾಕು ಅವ್ರಿಗಿರುತ್ತೆ.
ಬಟ್ ಆದ್ರೂ ಪಾಪ ಟೈಮ್ ಮಾಡ್ಕೊಂಡು ಮಾಡ್ತಾರೆ. ಖಂಡಿತ ನೀವು ಪ್ರಾಮಿಸ್ ಮಾಡೋದ್ರೆ ಮಾಡ್ಬೇಕು, ಮಾಡಿ ನಮಗೂ ಒಂದು ಹತ್ರ ಒಂದು ಸಣ್ಣ ಚಾನ್ಸ್ ಕೊಡಿ. ಎಲ್ಲ ಹಿಂಗೆ ಕೂದಲಿಟ್ಕೊಂಡು ಹಿಂಗೆ ಎಂಟರ್ ಆಗೋದು. ಈಗ ತಾನೇ ಇವ್ರ ಮಗನ ಹತ್ರನೂ ಹೇಳ್ತಾ ಇದ್ದೆ, ಮಗ ಒಂದು ಸಿನಿಮಾ ಮಾಡ್ತಾರಲ್ಲ ಅದ್ರ ಒಂದೇ ಒಂದು ಸೀನ್ ಆದ್ರೂ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ಎನಿವೇಸ್ ಜನಗಳಿಗೆ ಇಷ್ಟ ಆಯ್ತು, ನಿಮಗೆ ತುಂಬಾ ಇಷ್ಟ ಆಗಿದೆ. ಇವನ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲಾದ್ರೂ ನನಗೆ ಫೋನ್ಸ್ ಬರ್ತಾನೆ ಇದೆ. ಎಲ್ರಿಗೂ ಇವಾಗ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಷ್ಟೇ ಅವ್ರಿಗೂ ಇಷ್ಟ ಆಗಿದೆ. ತುಂಬಾ ಒಂದು ಸಂತೋಷ. ಬಿಕಾಸ್ ಒಂದೊಂದ್ಸಲಿ ನಾವು ಮೈಂಡ್ ಅಲ್ಲಿ ಏನೋ ಒಂದು ಅಂದ್ಕೊಂಡು ಕಥೆ ಮಾಡ್ತೀವಿ, ಆ ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಎಷ್ಟೋ ಲಕ್ಷಾದಿ ಜನಗಳ ಮೈಂಡ್ ನಾವು ಸಿಂಕ್ ಆಗಿದೀವಿ ಅಂತ ಅನ್ನೋ ಒಂದು ಫೀಲಿಂಗ್ ಅನ್ನೋದು ತುಂಬಾ. ಆಮೇಲೆ ಈಗಿನ ಸಿನಿಮಾಗಳೇನು ಫಾಸ್ಟ್ ಆಕ್ಷನ್ ಎಲ್ಲ ನೋಡಿ ಒಂದು ಕೂತ್ಕೊಂಡು ನೋಡೋಣಪ್ಪ ಸಿನಿಮಾ ಅನ್ನೋ ತರ, ಇಡೀ ಫ್ಯಾಮಿಲಿ ಬಂದು ನೋಡೋ ತರ. ಆಮೇಲೆ ಅದರಲ್ಲಿ ಇಬ್ರು ಬೇರೆ ಹೋದವ್ರನ್ನ ಸೇರಿಸೋದು ಎಲ್ಲ. ಈಗ ಏನಂದ್ರೆ ಇವಾಗ ಏನೋ ಸಿವಿಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್ಗಿಂತ ಜಾಸ್ತಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಜನ ಇರ್ತಾರೆ. ಹಂಗಾಗೋಗ್ಬಿಟ್ಟಿದೆ ಡಿವೋರ್ಸ್ಗಳು. ಇಂಥ ಟೈಮಲ್ಲಿ ಇಂಥ ಒಂದು ಸಿನಿಮಾ ಕೊಟ್ಟಿರೋದು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಡೀ ಕರ್ನಾಟಕದ ಎಲ್ಲ ಜನಗಳು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಜನಗಳೆಲ್ರಿಗೂ ಧನ್ಯವಾದಗಳು. ಸಿನಿಮಾ ನೋಡಿಲ್ಲದವರು ಸಿನಿಮಾ ನೋಡಿ, ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಆರಾಮಾಗಿ ನೋಡ್ಬೋದು. ಯಾವ ಒಂದು ಆಭಾಸ ಇಲ್ಲದ ಒಂದು ಡಬಲ್ ಮೀನಿಂಗ್ಸು ಅದೆಲ್ಲ ಏನು ಇಲ್ಲದ ಒಂದು ಕ್ಲೀನ್ ಸಿನಿಮಾ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ. ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಆರಾಮಾಗಿ ಸಿನಿಮಾ ನೋಡುವಂಥ ಸಿನಿಮಾ. ಅಂಡ್ ಅಗೈನ್ ಇವಾಗ ಇರೋ ಒಂದು ಜೆನ್ಸಿ ಜನರೇಷನ್ ಅಂತ, ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಕೂಡ ಒಂದು ಅಲ್ಲಲ್ಲಿ ನಾವು ಟಚ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಮತ್ತೊಂದು ಸರ್, ಧರ್ಮ ರಕ್ಷಣೆ ಮತ್ತೆ ಸಂಸ್ಕೃತಿ ರಕ್ಷಣೆ ವಿಚಾರದಲ್ಲಿ ಬರೋದಾದ್ರೆ ಗೋಗಳ ತುಂಬಾ ಒಳ್ಳೆ ಕಂಟೆಂಟ್, ಇಡೀ ದೇಶ ಅದೇ ನಮಗೆ ಪ್ರಾಣಿಗಳು ತುಂಬಾ ಇಷ್ಟ ನನಗೆ. ಅದಕ್ಕೆ ಮೊಲದ್ದು ಒಂದು ಆ ಎಪಿಸೋಡ್, ಮೊಲನ ಕಾಪಾಡುವಂಥದ್ದು. ಸೊ ಪ್ರಾಣಿಗಳು ಅನ್ನೋದು ಎಲ್ಲ ಅದಕ್ಕೂ ಒಂದು ಜೀವ ಒಂದು ಇರುತ್ತೆ. ಅದು ಸೊ ನಿಜವಾಗ್ಲೂ ನಾವು ಬದುಕಿರೋದು ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ನಮ್ಮ ಸುತ್ತ ಇರೋ ಎಲ್ಲಾ ಜೀವಿಗಳ ಜೊತೆ ನಾವು ಬದುಕೋದಕ್ಕೆ, ಅದಕ್ಕೆ ಬದುಕೋದು ಅಂತ ಹೇಳೋದು ಅಂತ ಕೆಲವರು ಹೇಳಿದೀವಿ ಡೈಲಾಗ್ ಎಲ್ಲ. ಸೊ ಅದನ್ನ ನಾನು ನಂಬುತ್ತೀನಿ. ಆಕ್ಚುಲಿ ಸುಮ್ಮನೆ ಕಥೆ ಅಂತ ಬರೋದಿಲ್ಲ, ನಾನು ನಂಬೋದನ್ನ ಹಂಗೆ ಅದನ್ನ ಕಥೆಯಾಗಿ ಮಾಡಿದ್ದೀನಿ. ಸರ್ಪ್ರೈಸ್ ಅಂದ್ರೆ ಒಪ್ಪಿಸರೋ ಜೊತೆ ಒಂದು ಸಿನಿಮಾ ನೋಡಿದ್ದು. ಹೌದು, ನಮ್ಮ ಹತ್ರ ಹಸುಗಳಿದಾವೆ. ನಮ್ಮ ಹತ್ರ ಒಂದು 5 ಹಸು ಇದೆ, ಒಂದು 4 ನಾಯಿಗಳಿದಾವೆ, ಕೋತಿಗಳನ್ನ ತರಬೇಕು ಅನ್ಕೋತಾ ಇದೀವಿ. ಅದಂತ ಹೇಳಿದಕ್ಕೆ ಮನೇಲಿ ಹೇಳಿದ್ರು, ನೀವೇ ಇದೀರಲ್ಲ ದೊಡ್ಡ ಕೋತಿ. ಸರ್ಪ್ರೈಸ್ ಅಂದ್ರೆ ಒಪ್ಪಿಸರೋ ಜೊತೆ ಒಂದು ಸಿನಿಮಾ ನೋಡಿದ್ದು. ಆಗಿಂದಾಗೆ ಸಿನಿಮಾಗಳು ನೋಡ್ತೀರಾ ಸರ್? ಚರ್ಚೆಗಳು ಆಗ್ತಾ ಇರ್ತಾರೆ. ಅಯ್ಯೋ, ನಾನು ಯಾವಾಗಲೂ ಕೇಳ್ತೀನಿ, ಜೊತೆಗೊಂದು ಸಿನಿಮಾ ಮಾಡೋಣ ಬನ್ನಿ, ನಿಮ್ ಡೈರೆಕ್ಷನ್ ಅಲ್ಲಿ ಒಂದು ಚಾನ್ಸ್. ಇಲ್ಲ, ನಿಜ, ಕನ್ನಡ ಸಿಗಲ್ಲ ನಮ್ಗೆ. ಇದು ಟ್ಯಾಲೆಂಟ್ ಅಂತ ಯಾರ ಹತ್ರ ಇದ್ರು ಟ್ಯಾಲೆಂಟ್ ನೋಡಿದ್ರೆ ತುಂಬಾ ಫ್ಯಾನ್ ಆಗ್ಬಿಡ್ತೀನಿ. ಲೈಕ್ ಈಗಲ್ಲ, ಇವ್ರು ಯಾವೆಲ್ಲ ಮಾಡಿದ್ರು ದೊಡ್ಡ ಸಿನಿಮಾಗಳನ್ನ, ಜೊತೆಗೆ ಆಕ್ಟ್ ಮಾಡ್ಬೇಕು, ಡೈರೆಕ್ಷನ್ ಮಾಡ್ಬೇಕು. ಖಂಡಿತ ಮಾಡ್ತೀವಿ. ಆದಷ್ಟು ಬೇಗ ಆಗುತ್ತೆ ಸರ್. ಖಂಡಿತ. ಥ್ಯಾಂಕ್ ಯು ಗುರುವೆ. ಥ್ಯಾಂಕ್ ಯು. ನಮಸ್ಕಾರ.